ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡ ನುಡಿನ MS ವರ್ಡ್ನಲ್ಲಿ ಯಾವ ರೀತಿ ಟೈಪ್ ಮಾಡಬೇಕು ಅಂತ, ಓಕೆನಾ? ಇವಾಗ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಪ್ಪ ಅಂತಂದರೆ, ನಾವು ನುಡಿ ಡೈರೆಕ್ಟ್ನ ಆನ್ ಮಾಡ್ಕೋಬೇಕು, ಓಕೆನಾ? ನುಡಿ ಡೈರೆಕ್ಟ್ ಅಂತ ಇರುತ್ತೆ. ಸೊ ಈ ಒಂದು ನುಡಿ ಡೈರೆಕ್ಟ್ನ ಫಸ್ಟು ಓಪನ್ ಮಾಡ್ಕೋಬೇಕಾಗಿರುತ್ತೆ. ಸೊ ನುಡಿ ಡೈರೆಕ್ಟ್ ಆನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಲೋಗೋ ಕಾಣಿಸುತ್ತೆ. ಸೊ ಅದೇ ರೀತಿ ಇಲ್ಲಿ ಸ್ಕ್ರಾಲ್ ಲಾಕ್ ಆನ್ ಆಗಿರುತ್ತೆ, ಓಕೆನಾ? ಒಂದು ವೇಳೆ ಸ್ಕ್ರಾಲ್ ಲಾಕ್ ಆಫ್ ಇತ್ತು ಅಂತಂದರೆ ನಾವೇನು ಮಾಡ್ಕೋಬೇಕು, ಸ್ಕ್ರಾಲ್ ಲಾಕ್ನ ಆನ್ ಮಾಡ್ಕೋಬೇಕು. ಓಕೆ, ಅದಾದ ನಂತರ ನಾವು ವಿನ್ವರ್ಡ್ನ ಓಪನ್ ಮಾಡ್ಕೋಬೇಕು, ಓಕೆನಾ? ಓಕೆ, ಇವಾಗ ನಾನೇನು ಮಾಡ್ಕೊಂಡಿದ್ದೀನಿ, MS ವರ್ಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ MS ವರ್ಡ್ನಲ್ಲಿ ನಾನು ಕನ್ನಡ ಟೈಪ್ ಮಾಡ್ತಿದ್ರೆ ಏನು ಬರ್ತಾ ಇದೆ, ಈ ಥರ ಫಾಂಟ್ ಬರ್ತಾ ಇದೆ ಅಲ್ವಾ? ನೋಡಿ, ಈ ಥರ ಫಾಂಟ್ ಬರ್ತಾ ಇದೆ. ಸೊ ನನಗೆ ಈ ಥರ ಫಾಂಟ್ ಬರ್ತಾ ಇದೆ ಅಂತಂದರೆ ನಾನು ಏನು ಮಾಡಬೇಕಪ್ಪ ಅಂತಂದರೆ, ಕನ್ನಡ ಫಾಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿರುತ್ತೆ? ಇಲ್ಲಿರುತ್ತೆ ನೋಡಿ, ಫಾಂಟ್ ಅಂತಿರುತ್ತೆ. ಆ ಫಾಂಟಲ್ಲಿ ಏನು ಮಾಡಬೇಕು, ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ಟೈಪ್ ಮಾಡಿ ಕನ್ನಡ ಟೈಪ್ ಆಗುತ್ತೆ. ಒಂದು ನಿಮಿಷ, ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ. ಇಲ್ಲಿ ಫಾಂಟ್ಗೆ ಹೋಗಿ ಫಾಂಟಲ್ಲಿ ಕನ್ನಡ ಟೈಪ್ ಮಾಡ್ಕೊಳ್ಳಿ. ಓಕೆ, ಓಕೆನಾ? ಟೈಪಿಂಗ್ MS ವರ್ಡ್ನಲ್ಲಿ ಇವಾಗ ಏನು ಮಾಡಬೇಕು, ಇವಾಗ ಇಂಗ್ಲೀಷ್ ಬರಬೇಕು ಮತ್ತು ಕನ್ನಡ ಬರಬೇಕು, ಎರಡೂ ಮಿಕ್ಸ್ ಬರಬೇಕು. ಆವಾಗ ಏನು ಮಾಡ್ತೀನಿ, ಫಾಂಟ್ನ ಚೇಂಜ್ ಮಾಡ್ಕೊತೀನಿ, ಸ್ಕ್ರಾಲ್ ಲಾಕ್ ಆಫ್ ಮಾಡ್ಕೊತೀನಿ, ಮತ್ತೆ ನಮಗೆ ಕನ್ನಡ ಬೇಕು ಅಂದರೆ ಸ್ಕ್ರಾಲ್ ಲಾಕ್ ಆನ್ ಮಾಡ್ಕೊಳ್ಳಿ, ಇಲ್ಲಿ ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಇಷ್ಟು ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.